ಜಾಗದಲ್ಲಿ ಆಟೋ ಓಡಿಸ್ತಾ ಇದ್ದೀನಿ ಸರ್. ಹಾ ಇಲ್ಲಿ ದಿನಾಲು 500-600 ಆಟೋನು ಭಾಳ ಆಗ್ಯಾವ, ಉಳಿತಾ ಇಲ್ಲ. ಎಲ್ಲ ಮಕ್ಕಳು ಎಲ್ಲ ಸಂಸಾರ ಎಲ್ಲ ಬೇಕಲ್ಲ ಖರ್ಚಿಗೆ. ಹೌದು ಹೌದು ಹೌದು. ಹಾಗಾಗಿ ಅದು ಇದು ಆಗ್ತಾ ಇಲ್ಲ ಸರ್, ವರ್ಕೌಟ್ ಆಗ್ತಾ ಇಲ್ಲ ಇಲ್ಲಿ. ದಿನಾಲು 400-500 ರೂಪಾಯಿ ಉಳಿತಾ ಇದೆ ಖರ್ಚಿಗೆ, ಮಕ್ಕಳ ಸ್ಕೂಲಿಗೆ, ಅದು ಎಲ್ಲ ಖರ್ಚಾಗ್ತಾ ಇದೆ. ಹಾ ಮತ್ತು ಅದಕ್ಕೆ ಅಲ್ಲೇ ಬೆಂಗಳೂರಲ್ಲಿ ಒಬ್ಬರು ಅಂದು ನಮ್ಮ ಫ್ರೆಂಡ್, ಮತ್ತು ಓಲಾ ಒಬ್ಬರಲ್ಲಿ ಬಾ ಮತ್ತು ಕಾರ್ ಹಾಕು, ಅದೇ ಆಟೋ ಮಾರ್ಬಿಡು, 4 ಲಕ್ಷ ಬರುತ್ತೆ. ನೋಡಿ ಬ್ರದರ್, ಒಂದು ಮಾತು ಹೇಳ್ತೀವಿ, ಕಂಪನಿಗಳನ್ನ ನಂಬಿ ಯಾವುದೇ ಕಾರಣಕ್ಕೂ ಬಂಡವಾಳಗಳನ್ನ ಹಾಕಕ್ ಹೋಗ್ಬೇಡಿ. ಹಾಂ, ಸ್ವಂತ ಏನಾದರೂ ಮಾಡ್ತೀವಿ ಅನ್ನೋ ಹಾಗಿದ್ರೆ ಮಾಡಿ. ಸ್ವತಃ ಅಂತೀರಿ? ಕಂಪನಿಗಳೆಲ್ಲವೂ ಕೂಡ ಫ್ರಾಡ್. ಹಾಂ ಈ ಓಲಾ, ಊಬರು, ರ್ಯಾಪಿಡೋ ಇವೆಲ್ಲ ಇದಾರಲ್ಲ, ಹಾಂ ಸರ್. ಇವರೆಲ್ಲ ನಿಮ್ಮನ್ನ ಹೊಸ ಗಾಡಿಗಳು ತಂದಾಗ ಬಂಡವಾಳ ಹಾಕಿರ್ತೀರಾ, ಹಗಲು ರಾತ್ರಿ ಕೆಲಸ ಮಾಡಿಸಿ ದುಡಿಸ್ಬಿಡ್ತಾರೆ. ಹಾಂ, ನಿಮ್ಮ ಹತ್ರ ಶಕ್ತಿ ಕಮ್ಮಿ ಆಯಿತು, ಗಾಡಿದು ಮಾಡಲ್ ಕಮ್ಮಿ ಆಯಿತು ಅಂದಾಗ ತಗೊಂಡಾಗ ಕಸ ತೊಟ್ಟಿ ಬಿಸಾಡ್ಬಿಡ್ತಾರೆ. ಹಾಂ, ಆ ಥರ ಕಂಪನಿಗಳು ಹಣೆ ಬರ. ಮತ್ತೆ ಹೆಂಗೆ ಮಾಡ್ಬೇಕು ಸರ್ ಈಗ? ಸುಮ್ಮನೆ ನೀವೇ ನಮ್ಗೆ ದಾರಿ ಹೇಳ್ಕೊಡ್ಬೇಕು. ಬೇರೆ ಏನಾದರೂ ನೋಡಿ, ವ್ಯಾಪಾರ ವಹಿವಾಟುಗಳು ಮಾಡೋದಕ್ಕೆ ನೂರಾರು ದಾರಿಗಳಿದೆ. ಅದನ್ನು ವಾಹನಗಳ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಯಾಕೆ ಆಯ್ಕೆ ಮಾಡ್ಕೋಬೇಕು? ಬೇರೆ ಏನಾದರೂ ಮಾಡೋ ಥರ ಆಲೋಚನೆ ಮಾಡಿ. ವೃತ್ತಿನೇ ಅದೇ ಇದೆ ಅಲ್ರಿ, ನಮ್ಮ ವೃತ್ತಿನೇ ಅದೇ ಐತಿ. ಯಾ ನೋಡಿ, ನಮ್ದು ಅದೇ ವೃತ್ತಿನೇ. ಬಿದ್ದಿದ್ದೀವಿ, ಎದ್ದೇಳಕ್ಕಾಗಲ್ಲ. ಗೊತ್ತಾಗುತ್ತೆ ನಿಮ್ಮ ಕಷ್ಟ ಏನು ಅಂತ. ನಾನು ಹೇಳೋದು, ಇಲ್ಲಿ ಬಂದು ಏನೋ ಮಾಡೋದಕ್ಕಿಂತ ಇರೋ ಜಾಗದಲ್ಲಿ ಏನಾದ್ರೂ ಬೇರೆ ಇದನ್ನ ಮಾಡಿ. ಉದಾಹರಣೆಗೆ ನೀವು ಸುತ್ತಮುತ್ತ ಓಡಾಡ್ತಾ ಇರ್ತೀರಾ, ಗುಲ್ಬರ್ಗದಲ್ಲಿ ಪೂರಾ ಬಿಸ್ನೆಸ್ ಪೂರಾ ಡಿಮಾರ್ಟ್ ಆಗಿದೆ. ಬಿಸ್ನೆಸ್ ಯಾವುದು ಇಲ್ಲ, ಅದೇ ಮಾಡಿದ್ರೆ ನೌಕರಿ ಮಾಡಬೇಕು ಯಾರ ಬಲ್ರೆ. ಅದೇ 10-12 ಸಾವಿರ ರೂಪಾಯಿ ಕೊಡ್ತಾರ, ಅದರಲ್ಲಿ ಜೀವನನೇ ಆಗಂಗಿಲ್ಲ ಸರ್. ಈಗ ನೋಡಿ, ನಾನು ಒಂದ್ ಹೇಳೋದು, ನೀವು ಒಬ್ರು ಧ್ವನಿ ಎತ್ತಿದ್ದೀರಲ್ವಾ, ನಿಮ್ಮ ಹಾಗೆ ಜಿಲ್ಲಾವಾರು ಕೇಂದ್ರಗಳು, ತಾಲೂಕುವಾರು ಕೇಂದ್ರಗಳು ಜನ ಧ್ವನಿ ಎತ್ತಿರೆ ಸರ್ಕಾರದಿಂದಲೇ ನಮ್ಗೆ ಒಳ್ಳೆ ಲಾಭ ತಗೋಬಹುದು. ಈ ಶಕ್ತಿ ಯೋಜನೆ ಬಂದ್ಮೇಲೆ ಅಲ್ವೇ ಜಿಲ್ಲಾವಾರು ಕೇಂದ್ರದ ಆಟೋ ಚಾಲಕರುಗಳ ಜೀವನ ಸಂಪೂರ್ಣ ಕುಸಿತ ಆಗಿರೋದೇ ಅಲ್ಲಿ. ಅದೇ 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 ಸರ್, ಮೇನ್ ಪ್ಲಸ್ ಪಾಯಿಂಟ್ ಅದೇ ಆಗಿದೆ. ಶಕ್ತಿ ಯೋಜನೆ ಬಂದಿದ್ಮೇಲೆ ಜಿಲ್ಲಾವಾರು ಜನಗಳದ್ದು ಸಂಪೂರ್ಣ ಆದಾಯ ಕುಸಿತ ಆಗ್ಬಿಟ್ಟಿದೆ. ನಾನು ಹಲವಾರು ವಿಡಿಯೋಗಳಲ್ಲಿ ಅದನ್ನ ಹೇಳಿದ್ದೀನಿ. ಈಗ ಸರ್ಕಾರಗಳಿಗೆ ಏನ್ ಬೇಕು? ಟ್ಯಾಕ್ಸ್ ಬೇಕು. ಟ್ಯಾಕ್ಸ್ ಬೇಕು ಸರ್. ಅವ್ರು ಬದುಕೊಳ್ಳೋದಕ್ಕೆ ಅವ್ರು ಏನೋ ಮಾಡ್ಕೊಂಡ್ಬಿಟ್ರು. ನಮ್ಮಂತವ್ರು ಬದುಕ್ಸೋದು ಹೆಂಗೆ ಸರ್ಕಾರಗಳು? ಅದೇ ಸರ್, ನಾನು ಹೆಂಗ್ ಮಾಡ್ಬೇಕು ಅದೇ ವಿಚಾರ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೇನು ಅಂತಾರಿ, ನಮ್ಮ ಮನೆಯವರು ಇದಾರಲ್ಲ, ನಾನು ಅಲ್ಲಿ ಏನಾದ್ರು ದುಡ್ಕೋತೀನಿ, ಮಕ್ಕಳಿಗೆ ಸ್ಕೂಲು ಏನಾರ ಮಾಡೋಣ. ಯಾಕಂದ್ರೆ ಮಕ್ಕಳು ಈಗ ಒಂದು ಮಗು ಏನೋ ಒಂದು 7-8 ವರ್ಷ ಇರ್ತಾರಿ, ಒಂದು 5-6 ವರ್ಷದ ಒಂದದ. ನೋಡಿ ಸರ್, ನೀವು ಮಾಡೋ ಹಾಗಿದ್ರೆ ಬೇಕಾದ್ರೆ ಮಾಡಿ, ಮಾಡಬೇಡ್ರಿ ಅಂತ ನಾನು ಯಾವ್ದನ್ನು ಹೇಳೋದಿಲ್ಲ. ಬಿಸ್ನೆಸ್ ಅದ ಇಲ್ಲ ಸರ್ ಮಾಡಿದ್ದೆ. ಇಲ್ರಿ, ಕೆಲಸ ಮಾಡಿದ್ದೆ ಬಿಸ್ನೆಸ್ ಅದ ಇಲ್ರಿ. ಇಲ್ಲ, ನಮ್ಮ ವೃತ್ತಿಯಲ್ಲಿ ಇಲ್ಲಿ ಮೊದಲೆಲ್ಲ ಚೆನ್ನಾಗಿತ್ತು, ಜೀವನ ಕಟ್ಕೋಬೋದಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಕಂಪ್ನಿಗಳು ಬಂದ್ಮೇಲಂತೂ ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಜೀವನ ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತೆ ಅದಕ್ಕೆ ನಮ್ಗೆ ಹೆಂಗ್ ಮಾಡೋಕೆ? ನೀವಾದ್ರೂ 400 ಅಂದ್ರಿ, ನಮ್ಮ ಬೆಂಗಳೂರಿನಲ್ಲಿ 1000 ರೂಪಾಯಿ ದುಡಿಯೋದೇ ದೊಡ್ಡದಾಗ್ಬಿಟ್ಟಿದೆ ಕೆಲವ್ರು ಜನಗಳದು. ಹಿಂಗಲ್ಲ ಸರ್. ಹಂಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಮಾಡಿ. ನಮ್ಮ ಮನೆಯವರು ಅಂತಾರ, ನಾನು ಅಲ್ಲಿ ಬಂದು ನಾನು ಏನಾದ್ರು ಕೆಲಸ ಸಿಗ್ತದಲ್ಲಿ ನಾನು ಮಾಡ್ತೀನಿ ಅಂತ ಅಂತಾರೆ. ಅದಕ್ಕಾಗಿ ವಿಚಾರ ಮಾಡ್ತಾ ಇದ್ದೀನಿ. ಇಲ್ಲ, ಕೆಲಸಗಳಿಗೆ ಸಿಗ್ತವೆ ನೋಡಿ. ಈಗ ಮಹಿಳೆಯರು ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಗಾರ್ಮೆಂಟ್ಸ್ಗಳು, ಒಂದ್ ಮನೆ ಕೆಲಸನೋ ಇನ್ನೊಂದೋ ಮಾಡ್ಬಿಡ್ತಾರೆ. ನಮ್ಗೆ ಏನಾದ್ರು ಸಿಗ್ಲಿ ಮಾಡ್ತೇವೆ ಅಂತಾರ ಅವ್ರ ಮಕ್ಕಳು. ಈಗ ಅದನ್ನ ಒಪ್ಕೊಂಡೆ ನಾನು. ಬದುಕು ಇದು ನಿಂತ ನೀರಲ್ಲ, ಹರಿಯೋ ನೀರು. ಜೀವನ ಅನ್ನೋದು ಇದು ಅದು ಹರಿಯೋ ನೀರು, ಅದು ಯಾವಾಗ್ಲೂ ಹರಿತಾ ಇರ್ಬೇಕು. ನೋಡಿ, ನಿಮ್ಮಂತವ್ರು ಒಬ್ಬೊಬ್ರು ಈ ತರ ಕನ್ನಡಿಗರು ನಾವು ಹಿಂಗ್ ಅನ್ಕೊಂಡ್ ಕೂತ್ಕೊಂಡ್ರೆ, ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ವಲಸಿಗರು ತುಂಬ್ಕೊಂಡ್ಬಿಟ್ಟು ಕನ್ನಡಿಗರಿಗೆ ಕೆಲಸ ಇಲ್ಲದೆ ಇರೋ ತರ ಆಗೋಗಿದೆ. ನೋಡಿ, ವಿಚಾರಣೆ ಮಾಡಿ. ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಬಳಗಗಳು ಬೆಂಗಳೂರಿನಲ್ಲಿ ಯಾರಾದ್ರೂ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ಮಾಡ್ಕೊಳ್ಳಿ. ಏಕಾಏಕಿ ಸಾಲ ಗೀಲ ಮಾಡ್ಕೊಂಡು ಮತ್ತೆ ಬದುಕು ಕಟ್ಕೊಳಕ್ ಬಂದು ಮತ್ತೆ ಅದೇ ಊರಿಗೆ ಬರ್ಬಾದಾಗಿ ಹೋಗ್ಬಾರ್ದಲ್ವಾ? ಅದಕ್ಕೆ ನಮ್ಗೆ ಒಬ್ರು ನಂಬರ್ ಕೊಟ್ಟಿದ್ರು, ನಮ್ಮ ಸರ್ ಅದಾರ, ನೀವು ಮಾತಾಡಪ್ಪ, ಅವರೆಲ್ಲ ನಿಂಗೆ ಹೇಳ್ತಾರ. ಅದಕ್ಕಾಗಿ ನಿಮ್ಗೆ ಸರ್. ನೋಡಿ, ಯೋಚನೆ ಮಾಡಿಬಿಟ್ಟು ಬನ್ನಿ ಬ್ರದರ್. ನೋಡಿ, ನಮ್ಗೀಗ ಇಲ್ಲಿ ಆಟೋ ಮಾರ್ರೆ ಅಂತ ತಿಳ್ಕೊಂಡಿದ್ದಿ. ಒಂದು 4 ಲಕ್ಷ ಮಾರುತ್ತೆ ಸರ್. ಅದು ಹೊಸದಿದೆ, ಒಂದು 6 ತಿಂಗಳಾಯ್ತು ತೊಗೊಂಡಿನಿ, ಬಿಸ್ನೆಸ್ ಇಲ್ಲ ಇಲ್ಲಿ.
EMI ಏನಿಲ್ಲ, ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿದ್ದೆ ನಾನು. ಅಷ್ಟಾಗ ಅಲ್ಲೂ ಕ್ಯಾಶ್ ಕೊಟ್ಟು ತೊಗೊಂಡು ಚೆನ್ನಾಗಿರ್ತದೆ ಅಂತ ಒಂದು 4 ಲಕ್ಷ ಕೊಟ್ಟು ಒಂದು ಹೊಸ ಕಾರ್ ತೊಗೊಂಡ್ಯಾರ, ಸ್ವಿಫ್ಟ್ ಡಿಸೈರ್. ಸುಮ್ಮನೆ ಏನಾದ್ರು ನಡೀತದೆ, ಏನಾದ್ರು 1,000-1,500 ಸಿಗ್ತದೆ ಅಂತ ನನ್ನ ಆಸೆ ಅದೇ ಸರ್. ಈಗ ಸರ್ ಕಾರು ನಿಮ್ಮ ಹತ್ರ ಸ್ವಂತ ಕಾರ್ ಇದೆಯಾ ಆಲ್ರೆಡಿ? ಇಲ್ಲ ಸರ್, ತಗೋಬೇಕು, ಅಲ್ಲಿ ಬಂದು ಇಲ್ಲ ಆಟೋ ಇದೆ. ತಗೋಬೇಕು, ಅದೇ ತಗೊಂಡ್ರೆ ಈ ತರ ಸಮಸ್ಯೆಗಳಿದೆ. ಹಾಂ, ನೋಡಿ, ಇಲ್ಲ ಯಾವ್ದಾದ್ರು ಕಂಪನಿಗಳಿಗೆ ಅಟ್ಯಾಚ್ಮೆಂಟ್ ಮಾಡೋ ಹಾಗಿದ್ರೆ, ನಿಮ್ಗೆ ಹಗಲು ರಾತ್ರಿ ದುಡಿಮೆ ಮಾಡಂಗಿದ್ರೆ ಕಂಪನಿಗಳಿಗೆ ಅಟ್ಯಾಚ್ ಮಾಡ್ಕೋಬೇಕು. ಕಂಪ್ನಿಯಲ್ಲಿ ಏನು ಸರ್ ಬಿಸ್ನೆಸ್ ಈಗ? ಅವೇ ಎಲ್ಲರೂ ಅವರೇ ರೀ, ಇವರು ಅಣ್ಣ ಅವರು ತಮ್ಮ ಅಷ್ಟೇ. ನಿಮ್ಗೆ ಮಾಡೆಲ್ ನಾನು ಹೇಳಿದ್ನಲ್ಲ, ಮನುಷ್ಯನ ಮೈಯಲ್ಲಿ ಶಕ್ತಿ ಇರೋ ತನಕ ಈ ಕಂಪನಿಗಳು, ಗಾಡಿಯಲ್ಲಿ ಮಾಡೆಲ್ ಇರೋ ತನಕ ಮಾತ್ರ ಅವ್ರ ಕಂಪನಿಗಳು. ಆ ತರ ಇವು ನೋಡಿ, ಯೋಚನೆ ಮಾಡ್ಬಿಟ್ಟು ಬನ್ನಿ ಬ್ರದರ್. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ ಹೇಳ ಬ್ರದರ್. ಹೌದಾ? ಹಾಂ, ಓಕೆ, ಆಯ್ತು, ಯೋಚನೆ ಮಾಡಿ. ಹಾಂ, ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಇರ್ತಂದ್ರೆ ಚಿಕ್ಕಜಾಲ ಇದೆಯಲ್ಲ ಯಲಹಂಕ ಹತ್ರ. ಆ ಚಿಕ್ಕದಾದ ಇದನ್ನ ನೀ ತೊಗೊಂಡ್ಬಪ್ಪ ಕಾರು, ಇದೆಲ್ಲ ಬದುಕು ಚಲೋ ಅದ. ಮತ್ತು ಎಲ್ಲ ನಿಮ್ಮ ಮಕ್ಕಳು ಎಲ್ಲ ಸ್ಕೂಲ್ ಅದೇ ಸಮೀಪ ಅದ, ಎಲ್ಲ ಸರ್ಕಾರಿ ಸ್ಕೂಲೇ ಇದೆ. ನಿಮ್ಮ ಮನೆಯವ್ರು ಅಲ್ಲಿ ಏನೋ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡೋದ ಚೆನ್ನಾಗಾಗ್ತದೆ, ದುಡಿಮೆ ನಿಮ್ಮ ಸಂಸಾರ ಬಾ ಅಂತ ಅಂದಾಯ್ತು ಅನ್ಸೋಣ. ಯಾರೇ ಏನೇ ಹೇಳಿದ್ರು ಬದುಕು ನಿಮ್ದು, ನೀವು ತೀರ್ಮಾನ ಮಾಡಬೇಕು. ಅದಕ್ಕಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್, ನೀವೆಲ್ಲ ಅನುಭವಿಗಳು, ಅದಕ್ಕಾಗಿ ಅನುಭವ ಅಂದ್ರೆ ನಮ್ಗೇನು ಅಷ್ಟೊಂದು ಅನುಭವಗಳಿಲ್ಲ, ಇರೋ ಅನುಭವನ ನಾವ್ ಹೇಳಿದೀವಿ. ಯಾರು ಏನೇ ಹೇಳಿದ್ರು ಕೊನೆಗೆ ಅಂತಿಮ ತೀರ್ಪು ಮತ್ತು ಅಂತಿಮ ನಿರ್ಧಾರ ನಿಮ್ಮದು. ಹಂಗಾಗಿ ನೀವು ತೀರ್ಮಾನ ಮಾಡ್ಬೇಕು. ಅದಕ್ಕೆ ನೋಡೋಣ ಸರ್, ನಾನು ಬಂದು ಬೆಂಗಳೂರಲ್ಲಿ ಅಂದ್ರೆ ನಿಮಗೆ ಭೇಟಿ ಆಗ್ತೀನಿ ಸರ್. ಓಕೆ, ಆಯ್ತು, ಬನ್ನಿ. ಎಲ್ಲಿರ್ತೀವಿ ಸರ್ ತಾವು? ನಾವು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರದಾಗ ಇರ್ತೀನಿ ಸರ್. ಹಾಂ, ಆಯ್ತು ಸರ್, ನಾನು ಬಂದಂದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ ಸರ್. ಓಕೆ, ಆಯ್ತು. ಏನಾರ ಹೆಲ್ಪ್ ಇದ್ದರೆ ಸಹಾಯ ಮಾಡಾಕಿದೆ ನಮಗೆ.